ಎಲ್ರಿಗೂ ನಮಸ್ಕಾರ. ನಾನು ರೀತು ಅಂಡ್ ಇಲ್ಲಿ ಇದು ನಮ್ಮ ಇದೀನಿ. ಏನ್ ಅನಿಸ್ತಿದೆ ಅಪ್ಪ ಮಾವ? ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಏನಂತೀರಾ? ಒಳ್ಳೇದಾಗ್ಲಿ ಮೇಡಮ್. ಕರ್ನಾಟಕ ಎಲ್ಲ ಕತ್ತಾರಪ್ಪ. ಎಲ್ರಿಗೂ ನಮಸ್ಕಾರ. ನಾನು ರೀತು. ನಾನು ಒಂದು ವಿಡಿಯೋ ಮಾಡಿದ್ದೆ, ಬಟ್ ಅದು ಸ್ಟೋರೇಜ್ ಇಂದ ಡಿಲೀಟ್ ಆಗಿತ್ತು, ಸೊ ಅದನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಟ್ ಕೊಲಾಬ್ ಮಾಡಿ ನಮ್ಮ ಅಕ್ಕನ ಜೊತೆ ಇದ್ದಿದ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಬಟ್ ಇವಾಗ ಮತ್ತೆ ಹೊಸದಾಗಿ ನಾನು ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಪಕ್ಕ ಇನ್ಮೇಲೆ ವಿಡಿಯೋಸ್ ಬರ್ತಾ ಇರುತ್ತೆ, ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಿರ್ತೀನಿ. ಸ್ವಲ್ಪ ದಿನ ಸ್ಟಾಪ್ ಮಾಡಿದೆ ಯೂಟ್ಯೂಬ್, ಬಟ್ ಇನ್ಮೇಲೆ ಹಾಗಾಗಲ್ಲ, ಮಾಡ್ತೀನಿ. ಆ್ಯಂಡ್ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಾಳೆ ಎಲ್ಲ ಹಬ್ಬ ಇದೆ, ನಾಳೆ ನಾಡ್ದು ಎಲ್ಲ ಊರ ಹಬ್ಬ ಇದೆ. ಇದು ನಮ್ಮ ಅಮ್ಮನ ಊರಿಗೆ ಹೋಗ್ತಾ ಇರೋದು. ನಮ್ಮಮ್ಮ ಬೆಳೆದಿದ್ದು ಊರಿಗೆ, ನಾನು ಹುಟ್ಟಿದ್ದು ಅದೇ ಊರಲ್ಲಿ. ಸೊ ಈ ವಿಡಿಯೋ ಅಂತೂ ನಿಜ ಎಂಟರ್ಟೈನ್ ಆಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಲೆಟ್ಸ್ ಗೋ ಬೈ. ಇವಾಗ ನಮ್ಮಮ್ಮನ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೋಡಿದ್ದೀರಾ ರೀಲ್ಸ್ ಅಲ್ಲಿ, ಬಟ್ ಇದು ನಮ್ಮಮ್ಮ. ಇವ್ರು ಫುಲ್ಲು ಡಿಸೈನರು, ಅಂದ್ರೆ ನನ್ನ ಡಿಸೈನರ್, ನನ್ನ ಪರ್ಸನಲ್ ಡಿಸೈನರು. ಎಲ್ಲ ಒಂಚೂರು ಹರಡಿದೆ, ಯಾಕೆಂದ್ರೆ ಸ್ವಲ್ಪ ಕೆಲಸ ಇತ್ತು ಅಂತ ಎಲ್ಲ ಮಾಡ್ತಾ ಇದ್ರು. ಅಂಡ್ ಇಲ್ಲಿ ಇದು ಇಷ್ಟು ದ್ವೇಷ, ನಾನು ಏನ್ ತಪ್ಪು ಮಾಡಿದೀನಿ? ಇವಾಗ ಅಮ್ಮ ಊರ್ಗ್ ಹೋಗ್ತಾ ಇದೀನಿ, ಏನಂತೀರಾ? ಬನ್ನಿ ಅಂತೀವಿ. ನಾನು 3 ದಿನ ಇರಲ್ಲ, ನಿಮ್ಗೆ ಬೇಜಾರಾಗ್ತಾ ಇಲ್ವಾ? ಮನೆ ಶಾಂತಿಯಾಗಿ ನಿಮ್ಮದಿಯಾಗಿರುತ್ತಪ್ಪ ದೇವ್ರೆ ಅಂತೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮತ್ತೆ ಇನ್ನೇನ್ ಸಮಾಚಾರ ಅಮ್ಮ? ನೀವು ಬರಲ್ಲ ಊರ್ಗೆ? ನಮ್ಗೆ ರಜೆ ಇಲ್ಲಮ್ಮ, ವರ್ಕ್ ಇದೆ. ಇದು ಆಕ್ಚುಲಿ ಚೆನ್ನಾಗಿ. ಇವಾಗ ನಮ್ಮ ಮಾವನ ಕಾರ್ ಹತ್ರ ಹೋಗ್ಬೇಕು. ಅಲ್ಲಿ ನಮ್ಮಪ್ಪ ನನ್ನ ಬ್ಯಾಗ್ ಹಾಕೊಂಡು ನಿಂತಿದ್ದಾರೆ. ಅಲ್ಲಿಗೆ ಹೋಗಿ ಅಲ್ಲಿ ಕಾರ್ ಬರುತ್ತಂತೆ, ಅಲ್ಲಿಗೆ ಬಾ. ಇಲ್ಲೆಲ್ಲ ರೋಡ್ ಒಂಚೂರು ಸರಿ ಇಲ್ಲ, ರೋಡ್ ಬರೋದಕ್ಕಾಗಲ್ಲ. ಅಲ್ಲಿ ನಮ್ಮಪ್ಪ ಬ್ಯಾಗ್ ಹಾಕೊಂಡು ನಿಂತಿದ್ದಾರೆ. ಇವಾಗ ಹೋಗ್ತಿದ್ದೀನಿ, ಊರಿಗೆ ಹೋಗ್ತಾ ಇದ್ದೀನಿ. ಏನು ಅನಿಸ್ತಿದೆ ಅಪ್ಪ? ಎಂಜಾಯ್ ಮಾಡ್ಕೊಂಡ್ ಬಾರಪ್ಪ. ಏನು ಶೈನ್ ಹೊಡಿತಾ ಇದೆಯಾ ಬಿಸಿಲಲ್ಲಿ ಗೈಸ್? ಫುಲ್ಲು ಶೈನು ನಮ್ಮಪ್ಪ. ಬನ್ನಿ ಅಲ್ಲಿ ಹೋಗೋಣ. ಬೈತಾವನೆ, ಟೈಮ್ ಆಯಿತು ಅಂತ. ಬಾ ಬೇಗ. ಕಾರಿಗೆ ಬಂದು ಹೋಗ್ತಾ ಇದ್ದೀವಿ ಊರಿಗೆ. ಇಲ್ಲಿ ನಮ್ಮ ಮಾವನ ಮಗ ಇವನು. ಒಂಥರ ಫುಲ್ಲು ಅಲ್ಲಿ ಫ್ರೀಯಾಗಿ ಪಾನಕ ಕೊಡ್ತಾವ್ರೆ, ಅಂತ ಗೊತ್ತಿಲ್ಲ. ಎಲ್ಲ ಇಸ್ಕೊಂಡು ಕುಡಿತಾ ಇದೀವಿ. ಮತ್ತೆ ಇನ್ನೇನು ಅನ್ಬೇಕು? ಒಂಚೂರು ಹಿಂದಕ್ಕೆ ಹೋಗ. ಅದೇ ಏಂತ ಕೊಡ್ತಾವ್ರೆ ಅಂತ ಗೊತ್ತಿಲ್ಲ, ಬಟ್ ಒಳ್ಳೆ ಕೆಲಸ ಮಾಡ್ತಾವ್ರೆ. ಬೇಸಿಗೆ ಜಾಸ್ತಿ ಇರೋದ್ರಿಂದ ಹೋಗರು ಕುಡಿದು ತಣ್ಣಗೆ ಹೋಗ್ಲಿ. ಎಲ್ಲ ಬಸ್ಸೆಲ್ಲ ನಿಲ್ಸ್ಬಿಟ್ಟು ಕುಡಿತವ್ರೆ. ಒಳ್ಳೆ ಕೆಲಸ ಮಾಡ್ತವ್ರು ಮಾತ್ರ. ಇದು ಕುಡಿದ್ಬಿಟ್ಟು ಊರಿಗೆ ಹೋಗ್ತಾ ಇರೋದು. ಮಾವ, ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಏನಂತೀರಾ? ಒಳ್ಳೇದಾಗ್ಲಿ ಮೇಡಮ್. ಏನಾದ್ರು ಡಿಫ್ರೆಂಟಾಗಿ ಏನಾದ್ರು ಕಂಟೆಂಟ್ ಹೇಳು. ಕಂಟೆಂಟ್ ಏನು ಹೇಳೋದವ, ಎಲ್ಲ ಮಾಡೋದನ್ನೇ ಮಾಡ್ತೇನೆ. ಅವ್ರೆ ಇನ್ನೇನು ಕಂಟೆಂಟ್ ಹೇಳಿ ನೋಡು, ಏನಾರ ಸಿಕ್ತ ಮಾಡು. ಈಗ ನಮ್ಮ ಊರಿಗೆ ಹೋಯ್ತಿಯಲ್ಲ, ರಂಗದಬ್ಬ ಇಡೀ ವರ್ಲ್ಡಲ್ಲೇ ಫೇಮಸ್ಸು ನಮ್ಮೂರಲ್ಲಿ ರಂಗದಬ್ಬ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸಾಕತ್ತಾಗಿರ್ತದೆ. ವರ್ಲ್ಡಲ್ಲಿ ಫೇಮಸ್. ನಿಮಗೂ ಫೇಮಸ್. ಇವಾಗ ಅವನು ಅಳ್ತವನೆ ಅಂತ ಐಸ್ ಕ್ರೀಮ್ ಕೊಡ್ಸಕ್ ಹೋಗೋರೆ. ಅಳ್ತವನೆ, ಕಣ್ಣಲ್ಲಿ ಒಂಚೂರು ನೀರು ಬರ್ತಾ ಇಲ್ಲ, ಆ ಥರ ಅಳ್ತವನೆ ಅಣ್ಣ. ಯಾವ್ದು ಇನ್ನೊಂದ್ಸಲ ಹೇಳ. ದೇಹದಿಂದ ದೂರವಾದ ಏಕೆ ಆತ್ಮವೇ, ಈ ಸಾವು ನ್ಯಾಯವೇ. ಇವನ್ ಬರೀ ಇಂಥ ಹಾಡುಗಳೇ ಕೇಳೋದು, ಯಾವುದು ಒಂಚೂರು ಚೆನ್ನಾಗಿರೋ ಹಾಡುಗಳು ಕೇಳೋದೇ ಇಲ್ಲ ಇವನು. ನಾವು 2 ಐಸ್ ಕ್ರೀಮ್ ತೊಗೊಂಡು ಆಗ ಹೋಗ್ತೀವಿ. ಇದು ನನ್ನ ಇಷ್ಟ, ನನಗಿಷ್ಟ ಆಯಿತು, ನಾನು ತಿಂತೀನಿ. ನಂದು ಕಲ್ಲ, ನಾನು ತಿಂತಾ ಇದ್ದೀನಿ, ನನ್ನ ಟೇಸ್ಟು. ನಿಂದಂತೂ ಒಂಚೂರು ಚೆನ್ನಾಗಿಲ್ಲ, ಒಂಚೂರು ಚೆನ್ನಾಗಿಲ್ಲ ನೀನು. ನನ್ನ ಚಾಕ್ಲೇಟ್ದು. ಹೋಗಲ್ಲ, ಚೈನೆಲ್ಲ ಹಾಕಬಿಟ್ಟಿದ್ದಿ ಸಾವುಕಾರ ಮಂದಿ. ಅವನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನಾವು ಬಡವರು. ತಗೊಂಡ್ರು ಮೊನ್ನೆ
1 ಲಕ್ಷ ರೂಪಾಯಿ ಕಣೋ. ಬೇಡ ಬಿಡು, ಇದೆಷ್ಟು ಅಪ್ಪ, ಇದೆಷ್ಟು? ಅದು 1 ಲಕ್ಷ ಮಗನೇ. 1.5 ಲಕ್ಷ ಮಗನೇ. ಅಪ್ಪ ಇದು ಗಲೀಜ್ ಮಾಡ್ಕೊಬೇಡ ಮಗನ. ಅಪ್ಪ ಇದು ದಷ್ಟು ದುಡ್ಡು ಯಾವುದು? ಇದೇ ಜಾಸ್ತಿ. ಅದ್ಯಾಕ ತಗ್ಸ್ಕೊಂಡೆ? ಅಲ್ಲ ಒಂದ್ ನಿಮಿಷ, ನಿನ್ ಕೈಗ ವಾಚ್ ಆಗದೇ ಇಲ್ಲ, ಅದಾಕಂಡು ಏನ್ ಶೋ ಕೊಡ್ತಾ ಇರೋದ್ ನೀನು? ಸೂಪರ್ ಮ್ಯಾನ. ಮುಂದೆ ಕುತ್ಕೊಂಡು ಹೋಗು, ವ್ಯೂವೇ ಚಂದ. ಆರಾಮಾಗಿ ಸ್ಪೇಷಿಯಸ್ ಆಗಿ ಕುತ್ಕೊಂಡು ಹೋಗ್ಬೋದು ಆರಾಮಾಗಿ. ಏನ್ ಸಖತ್ತಾಗೈತೆ ರೋಡು. ಯುಗಾದಿ ಆದ್ಮೇಲೆ ಹೊರತೊಡ್ಕಲ್ ಮಾಡ್ತೀವಿ ಬಾಡು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗೌರ್ಮೆಂಟ್ ಬಸ್ ಎಲ್ಲ ರಸ್ಸು. RCB ಆಡ್ಬೇಕಾದ್ರೆ ಸ್ಟೇಡಿಯಂ ಅಲ್ಲಿ ಇರುತ್ತೆ ಫುಲ್ ಜೋಶು. ಗಣಪ ಇದೆ ಅವ್ರ ಮನೆ. ಗಣಪ ಮನೆ ಇದೆ. ಗಣಪ ತಿರೋಗ್ಬಿಟ್ಟಿದ್ದಾರೆ. ತಿರೋಗಿದಾರ? ತಿರೋಗ್ಬಿಟ್ರು ಗಣಪ. ಯಾವಾಗ ತಿರೋದ್ರು? ಏನ್ಲ 2-3 ತಿಂಗಳು ಆಯ್ತಾರೋ ತಿರೋಗಿ. ಯಾರು ನಾವು ಹೋಗಿ ಬರೋನಾಗೆಲ್ಲ ಟಾಟಾ ಮಾಡ್ಕೊಂಡು ಹೋಗವು. ಸರಿ ಬಿಡು. ಅವ್ರು ಹೇಳ್ತಿದ್ರಾ ಬಾಯ್ ಬಾಯ್ ಅಂತಿದ್ರಾ? ಇಲ್ಲ ಸುಮ್ಮನೆ ಆಯ್ತು ಬಿಡು. ಹೋಗೋ ಮುಂಡೆದೆ ಅಂತಿದ್ರು. ಮಾಡ ಸಂಪ್ರಸ್ತ. ವಾ, ಟಿವಿ ಫೋನ್ ಇದ್ರಲ್ಲಿ ನೋಡಿದೀವಪ್ಪ ಫಿಲಮ್ ಅಲ್ಲಿ. ಫಿಲಮಲ್ಲಿ ಹಂಗಿರ್ತಾರೆ ಅಲ್ವಾ? ಏನಪ್ಪ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ನಮಗ್ ಗೊತ್ತಿರೋದ್ ಬೇಕಾಗಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ. ಬೆಂಗಳೂರಲ್ಲಿ ಇಷ್ಟು ವರ್ಷ ಇದೆಯಾ? ಏನ್ ನೋಡಿದ್ಯಾ ನೀನ್ ಬೆಂಗಳೂರಲ್ಲಿ? ಎಲ್ಲ ಏನ್ ನೋಡಿದ್ಯಾ ಬೆಂಗಳೂರಲ್ಲಿ? ಜೀವನ ನೋಡಿದ್ದೀನಿ ಬೆಂಗಳೂರಲ್ಲಿ. ಎಂತ ಮಾತು ಚಂದ್ರಶೇಖರ್. ಚಪ್ಪಾಳೆ. ಇದು ಕೇರ್ಪೇಟೆ ಬಸ್ ಸ್ಟಾಪು. ಇವಾಗ ಕೇರ್ಪೇಟೆಗೆ ಬಂದಿದ್ದೀವಿ. ಎಸ್, ಎಲ್ಲರೂ ಕೇಳ್ತಾ ಇದ್ರಿ ನಮ್ಮೂರು ಯಾವುದು ಅಂತ. ನಾನು ಮಂಡ್ಯದಲ್ಲಿ ಕೇರ್ಪೇಟೆಯಲ್ಲಿ ಹುಟ್ಟಿದ್ದು. ಕೇರ್ಪೇಟೆಯಲ್ಲಿ ನಮ್ಮೂರು ಇಕ್ಕೇರಿ ಹತ್ರ ಎಲದಳ್ಳಿ ಕೊಪ್ಪಳು ಅಂತ ಹೆಸರುಗಳು ಒಂಚೂರು ಡಿಫ್ರೆನ್ಸ್ ಇರುತ್ತೆ. ಬಟ್ ನಮ್ಮ ಅಮ್ಮನೂರು ಹಿರಿಕಳಲೆ. ಕರೆಕ್ಟಾಗಿ ಹೇಳ್ದೆ ಅಲ್ವಾ? ಒಂದೊಂದ್ಸಲ ಅದು ಪ್ರೊನೌನ್ಸಿಯೇಷನ್ ಒಂಚೂರು ಇದಾಗ್ಬಿಡುತ್ತೆ. ಹೇ, ನಿಂದಲ್ಲ ತಪ್ಪು. ನಮ್ಮೂರ ಹೆಸರು ಗೂಗಲ್ ಮ್ಯಾಪೇ ಸರಿಯಾಗಿ ಹೌದು, ಗೂಗಲ್ ಮ್ಯಾಪೇ ಸರಿಯಾಗಿ ಹೇಳಲ್ಲ ಅಂತ ಊರು ನಮ್ದು ಹಿರಿಕಳಲೆ. ಅದು ನಮ್ಮ ಅಮ್ಮನೂರು. ನಮ್ಮ ಅಮ್ಮ ಹುಟ್ಟಿ, ನಾನು ಅಷ್ಟೇ ಅಲ್ಲೇ ಬೆಳೆದಿದ್ದೆಲ್ಲ ಅಲ್ಲೇ ಎಲ್ಲ. ಚಿಕ್ಕ ವಯಸ್ಸಿಂದನೂ ಅಲ್ಲೇ. ಆಕ್ಚುಲಿ ನನ್ನ ಮಾವ ಅನ್ನಲ್ಲ, ಹೋಗೋ ಬಾರೋ ಚಂದ್ರಶೇಖರ್ ಅಂತ ಸೇಕಿ ಅಂತ ಇರ್ತೀನಿ. ಹಿಂಗೆ ಮರ್ಯಾದೆ ಕೊಡ್ತೀನಿ ಮಾವ. ನನ್ ಮಾವ ಅನ್ನಲ್ಲ, ನಾನು ಯಾವತ್ತೂ ಮಾವ ಅಂದಿಲ್ಲ ಇವನ್ನ. ಹೋಗೋ ಬಾರೋ ಅಂತೀನಿ. ಅವನೊಂಥರ ನಮ್ಮ ಅಪ್ಪ ಅಮ್ಮನ ತರ ಅವನು. ನಮ್ಮ ಅಪ್ಪ ಅಮ್ಮನ ಇಬ್ರನ್ನ ಕೂಡ್ಸೋದು ನನಗೆ ಆತರ ನಮ್ಮ ಮಾವ. ಚಿಕ್ಕ ವಯಸ್ಸಿಂದನೂ ಹಂಗೆ ನೋಡ್ಕೊಂಡಿದ್ದಾನೆ. ಬನ್ನಿ ಇವಾಗ ಹೋಗೋಣ. ಅಂಗಡಿ ಹತ್ರ ಇಲ್ಲಿಕಾಯಿ ಜ್ಯೂಸ್ ಮಾಡ್ತಾರೆ, ಸಕ್ಕದಾಗಿರುತ್ತದು. ಇಳ್ಳಿಕಾಯಿ ಜ್ಯೂಸ್. ಅದೇ ಇಳ್ಳಿಕಾಯಿ ಜ್ಯೂಸ್, ಅದ್ ನನ್ನ ಫೇವ್ರೇಟ್. ಮಾತ್ರ ನೆಕ್ಸ್ಟ್ ಲೆವೆಲ್. ಸೋಡಾ ಹಾಕಿ, ಇಳ್ಳಿಕಾಯಿ ಹಾಕಿ, ಅದಕ್ಕೊಂಚೂರು ಸಕ್ಕದಾಗಿ ಪೆಪ್ಪರ್ ಹಾಕಿ ಒಂಥರ ಸೈಕ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನೀವೇನಾದ್ರು ಬಂದ್ರೆ ಕೇರ್ಪೇಟೆ ಸೈಡು ಅದನ್ನ ಕುಡೀರಿ, ಅದು ಟೇಸ್ಟ್ ಮಾಡಿ, ಅದು ಸಕ್ಕದಾಗಿರುತ್ತೆ. ಆಯ್ತು ಮಾಡು, ಆಯ್ತು. ಕೇರ್ಪೇಟೆ KBC ಸರಿ, ಆಯ್ತು ಇಲ್ಲಿ ನೋಡಿ, ಇಲ್ಲಿ ಮಾಡ್ತಾ ಇದೀನಿ.
ಹಾಗೆ ಸಕ್ಕತ್ತಾಗಿರುತ್ತೆ, ನೀವು ಒಂದ್ಸಲ ಟೇಸ್ಟ್ ಮಾಡಿ. ಅಲ್ಲಿ ಸಕ್ಕತ್ತಾಗಿರುತ್ತೆ. ಬಾ ನನಗೆ ಎಲ್ಲೋ ನೀನ್ CSK ಅವನಾ? ನಾನು ಹಾಕೊಳ್ಳೋದೇ ಇಲ್ಲ ಕಣಪ್ಪ CSK ಅವನು. ಎಲ್ಲೋ ಕಲರ್ ಬಟ್ಟೆ ಹಾಕೊಂಡವನೆ CSK. ಯಪ್ಪ ನಂಗೆ CSK ಬೇಡ, ನಾನು ರೆಡ್ ನನ್ನ ಬ್ಲಡ್ ಅಲ್ಲೇ ಐತೆ ರೆಡ್, ಗೊತ್ತಾ? ಧ್ರುವ ನಿನ್ ಸ್ಟೈಲ್ ತೋರ್ಸು. ಇಲ್ಲಿಟ್ಕೊಳ್ಳೋದು ಕಾಮನ್ ಸ್ಟೈಲ್, ಇಲ್ಲಿಟ್ಕೊಳ್ಳೋದು ಸಲ್ಲು ಸ್ಟೈಲ್. ನಾನ್ ಬೇರೆನೇ ಸ್ಟೈಲ್ ಮಾಡ್ಬೇಕಲ್ಲ. ಕನ್ನಡಕ ಎಲ್ಲ ಕತ್ತಾರಪ್ಪ. ಕಣ್ ಕಾಣಿಸಲ್ಲ ಅದಕ್ಕೆ ಅಲ್ಲ ಕಡಿದ್ಯಾ? ಶಬ್ಬಾಷ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ಗಾಡಿ ಇಳಿದು ಇವಾಗ ನಾವು ನಮ್ಮೂರು ಹಿರಿಕಳಲೆ ದೊಡ್ಡೂರು. ನಮ್ಮೂರಲ್ಲಿ ಇರೋದೇ ಒಂದು 30 ಎಷ್ಟು ಮನೆ ಐತೆ ನಮ್ಮೂರಲ್ಲಿ? ನಮ್ಮೂರಲ್ಲಿ 1,000 ಮನೆಗಳವೆ. ಇಲ್ಲೂ 1,000 ಇದೆ, ನಮ್ಮೂರಲ್ಲಿ 30 ಮನೆ ಅಷ್ಟೇ ಇರೋದು. ಬನ್ನಿ ಇವಾಗ ನಾವು 1,000 ಮನೆ 3,000 ಜನಸಂಖ್ಯೆ, 2,000 ಓಟ ಇದೆ ನಮ್ಮೂರು. ಇಲ್ಲೇ ಅವ್ರೆ ಎಷ್ಟೊಂದು ಜನ. ಬನ್ನಿ ಲೆಟ್ಸ್ ಗೋ. ಹಬ್ಬದ ವೈಬ್ಸ್, ಫುಲ್ ಸೌಂಡ್, ಹಬ್ಬದ ವೈಬ್ಸ್. ನಾನು ಬಂದ ತಕ್ಷಣ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು, ಅದಕ್ಕೆ ವೀಡಿಯೋಸ್ ಏನು ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ನೈಟು ಬೇಗ ಮಲ್ಕೊಬಿಟ್ಟೆ. ಇವಾಗ ಎದ್ದೆ, ಸೊ ಇವಾಗ ವೀಡಿಯೋ ಮಾಡೋಣ. ಊರಲ್ಲಿ ಚಿಂತೆನೇ ಇಲ್ಲ, ಗ್ಯಾಸ್ ಇಲ್ಲ ಅಂತ ಆರಾಮಾಗಿ ಒಲೆ ಮುಂದೆ ಅಡುಗೆ ಮಾಡ್ಬೋದು. ಬೆಳಗ್ಗೆ ಹೊತ್ತು ಒದ್ಕೊಳ್ಳೋದು ಒಂಥರ ಬೆಚ್ಚಗಾಗುತ್ತೆ. ಬೆಳಗ್ಗೆ ಹೊತ್ತು ಚಳಿ ಇರುತ್ತಲ್ಲ, ನಂತರ ಚಂದ ಊರುಗಳ ಕಡೆ. ಈಗ